ನಾನು ನಿನ್ನ ಒಂದು 15 ವರ್ಷದಿಂದ ನೋಡ್ತಾ ಇದ್ದೀನಿ, ಹಂಗೆ ಇದೆಯಾ, ಏನು ಚೇಂಜ್ ಆಗಿಲ್ಲ, ಏನೇನೋ ಟ್ರೈ ಮಾಡಿದ್ಯಾ? ಅದೊಂದು ಇನ್ಸಿಡೆಂಟ್ ಹೇಳ್ತೀನಿ. ಏನಾಯ್ತಂದ್ರೆ ಅವತ್ತು ನೈಟು ನಾನು ನಡ್ಕೊಂಡು ಹೋಗ್ತಿದ್ದೆ ಮನೆಗೆ, ಒಂದು ಅಂಗಡಿ ನೋಡಿದೆ, ಬೈ 1 get 1 ಬಿರಿಯಾನಿ ಅಂತ ಇತ್ತು. ಬೈ 1 ಅಲ್ವಾ, ಒಂದು ಬಿರಿಯಾನಿ ತೊಗೊಂಡೆ, ಅವರು ಗೆಟ್ 1 ಕೊಟ್ಟರು. ಏನು 2 ಬಿರಿಯಾನಿ ಅಲ್ಲ ಅಂತ ತಿಂದೆ. ಅಯ್ಯೋ, ಇನ್ನು ನಾಳೆಯಿಂದ ಏನೋ ಡಯಟ್ ಮಾಡೋಣ ಅನ್ಕೊಂಡು ಮುಂದೆ ಹೋದೆ. ಸ್ವಲ್ಪ ಹೋಗಿದ ತಕ್ಷಣ ಅವ್ರೇನು ಹೇಳ್ದ, ಒಂದು ಹಾಫ್ ಗ್ರಿಲ್ ತೊಗೊಂಡ್ರೆ ಒಂದು ಶವರ್ಮಾ ಫ್ರೀ ಅಂತ ಹೇಳ್ದೆ. ಏನು ಹೇಳ್ತಾ ಇದೆಯಾ? ಗೊತ್ತಾಗಿ ಎಷ್ಟು ಟ್ರೈ ಮಾಡಿದೆ, ತಿಂದಮೇಲೆ ಮತ್ತೆ ಸ್ವಲ್ಪ ಮುಂದೆ ಹೋದೆ ನಾನು. ಶವರ್ಮಾ ಪಾಕೆಟಲ್ಲೇ ಇತ್ತಲ್ಲ, ಹೊಟ್ಟೆ ಸಿದೆ, ಇಲ್ಲಿಂದ ಅಲ್ಲಿ ಹೋಗೋಷ್ಟಿಗೆ ಶವರ್ಮಾ ತಿನ್ನೋಣ ಅಂತ ಹೇಳಿದೆ. ಇಲ್ಲ, ಇಷ್ಟೆಲ್ಲ ತಿಂತೀಯಲ್ವಾ, ಬೆಳಗ್ಗೆ ಎದ್ದರೆ ಹೋಗುತ್ತಾ? ನೈಟ್ ತಿಂದ ತಕ್ಷಣ ಬೆಳಿಗ್ಗೆ ಏನೇ ಇದ್ರೂ ಆಚೆ ಹೋಗ್ಬಿಡತ್ತೆ, ಹೊಟ್ಟೆ ಏನೂ ತಿಂದೇ ಇರಂಗೆ ಇರುತ್ತೆ. ಬ್ರಿಟಿಷ್ ರೆಸ್ಟೋರೆಂಟ್ ಓಪನ್ ಮಾಡ್ದೆ, ಇಂಗ್ಲೀಷ್ ಬ್ರೇಕ್ಫಾಸ್ಟ್ ಅಂತ ಇತ್ತು. ಇಂಗ್ಲೀಷ್ ಮಾತಾಡಕ್ಕೆ ಹೇಳಿದ್ರ ನಿನ್ನ? ಬಟ್ ಐಟಮ್ ಎಲ್ಲ ಇಂಗ್ಲೀಷಲ್ಲಿ ಹೆಸರಿತ್ತು. ಅರ್ಥ ಆಯ್ತಾ? ಏನಿಲ್ಲ, ಫುಲ್ ಪ್ಲೇಟ್ ಅಂತ ಇತ್ತು, ಬರೀ ಫುಲ್ ಪ್ಲೇಟ್ ಹೇಳಿದೆ ಅವರಿಗೆ. ಸ್ವಲ್ಪನೇ ಅಲ್ವಾ ಅಂತ ತಿಂದೆ. ಸ್ವಲ್ಪ ಅಂತ ತಿಂದ? ನಾನು ರೀಸೆಂಟಾಗಿ ನಾನು ಕೇಳ್ಪಟ್ಟೆ ನೀನು ಪಾಯ್ಸನ್ ಕುಡಿದ್ರು ನೀನು ಸತ್ತೋಗಿಲ್ಲ ಅಂತ, ಅದು ಹೋಗ್ಬಿಡ್ತು ಅಂತ ಹೇಳಿದೆ. ಹಿಂಗೆ ಇದಲ್ಲ. ಅವತ್ತು ಒಂದು 4 ದಿವಸ ಹಳೆ ಬಿರಿಯಾನಿ ಇತ್ತು ಫ್ರಿಡ್ಜಲ್ಲಿ, 5 kg ಇರುತ್ತೆ. ಅದು ಹೆಂಗೆ ವೇಸ್ಟ್ ಮಾಡೋಕ್ಕಾಗಲ್ಲ. ಇಲ್ಲಿ ಇಂಟರಪ್ಟ್ ಮಾಡ್ತಾ ಇದ್ದೀನಿ. ಈ ಥರ ಒಂದು ಅನಿಮಲ್ಸ್ನ ನೀವು ನೋಡಿರ್ತೀರ, ಅದು ಕಂಟ್ರೋಲ್ ಇಲ್ದಿರ ಅದು ಮಿತಿ ಮೀರಿ ಏನಕ್ಕೆ ಬದುಕಿದೆ ಅಂತ ಅದಕ್ಕೂ ಗೊತ್ತಿಲ್ಲ. ಈ ಥರ ನೀವು ಯಾರಾದರೂ ಪ್ರಾಣಿ ನೋಡಿದ್ರೆ ದಯವಿಟ್ಟು ಅವ್ರನ್ನ ನಮ್ಮ ಚಾನಲ್ ಕರ್ಕೊಂಬನ್ನಿ, ಅವ್ರಿಗೆ ಇಂಜೆಕ್ಷನ್ ಹಾಕಿ ಆದಷ್ಟು ನಾವು ಅದನ್ನ ಸಾಯಿಸಾಕ್ತೀವಿ. ಯಾಕೆ ಬದುಕಿದ್ಯಾ? ಹೋಗ್ಬಿಟ್ಟು